ರಾಜಕೀಯ ಮಾಡಬೇಕಾದ್ರೆ ಧರ್ಮ ಇರಲೇಬೇಕಮ್ಮ. ಧರ್ಮ ಅದು ಯಾವುದೇ ಆಗಲಿ, ಧರ್ಮ ಎಂದ ಕೂಡಲೇ ಒಂದು ಹಿಂದೂ ಧರ್ಮ ಅಲ್ಲ, ಧಾರ್ಮಿಕ ಧರ್ಮ ಇರಬೇಕು. ಧರ್ಮದಲ್ಲಿ ನೀನು ರಾಜಕಾರಣ ಮಾಡಬೇಕು, ಸರಿಯಾದ ಅರ್ಥದಲ್ಲಿ. ನಾವು ಒಂದು ನಮ್ಮ ನಡೆ, ನಮ್ಮ ಆಡಳಿತದಲ್ಲಿ, ಕೇಂದ್ರದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ಅನ್ಯ ಧರ್ಮಗಳಿಗೆ ಭೇದ ಭಾವ ಮಾಡಿದ ಧರ್ಮ ಯಾವುದಾದ್ರೂ ನಮ್ಮ ನಡೆ ಇದ್ದರೆ ಹೇಳಿ ನೋಡೋಣ. ನಾವು ಕ್ರಿಶ್ಚಿಯನರಿಗೆ, ನಮ್ಮ ಯಡಿಯೂರಪ್ಪನವರಿದ್ದಾಗ ಕ್ರೈಸ್ತ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ಮುಸಲ್ಮಾನರಿಗೆ, ಕ್ರೈಸ್ತ ಧರ್ಮರಿಗೆ, ಚರ್ಚ್ಗೆ ಮೊದಲು ಹಣ ಕೊಟ್ಟವರೇ ನಾವು. ಎಲ್ಲವರನ್ನು ಸಮಾನವಾಗಿ ನೋಡಿದ್ದೇವೆ. ಅಲ್ಲ, ನಾವು ಕೊಟ್ಟಾಗ ನಾವು ಅವರಿಗೆ ಮಾತ್ರ ಕೊಟ್ಟಿಲ್ಲ, ಎಲ್ಲರಿಗೂ ಕೊಟ್ಟಿದ್ದೇವೆ. ನಾವು ಮಠ ಮಂದಿರಕ್ಕೂ ಕೊಟ್ಟಿದ್ದೇವೆ, ಚರ್ಚಿಗೂ ಕೊಟ್ಟಿದ್ದೇವೆ, ಮಸೀದಿಗೂ ಕೊಡ್ತೇವೆ. ನೀವೇ ಯಾಕೆ ಅವರನ್ನು ಮಾತ್ರ ಇಟ್ಕೊಳ್ತೀರಿ? ನೀವು ಕೊಡುವಾಗ ಸಮಾನವಾಗಿ ಎಲ್ಲರಿಗೆ ಕೊಡಿ. ನಾನು ಹೇಳಿದೆಲ್ಲ ಮೊದಲೇ, ನೀವು ಅವರಿಗೆ ಹೆಣ್ಮಕ್ಕಳಿಗೆ ಕೊಡಬೇಡಿ ಅಂತ ನಾನು ಹೇಳಲ್ಲ. ಕೊಡಿ, ಅವರಿಗೆ ಎಲ್ಲರಿಗೆ ಕೊಡಿ. ಎಲ್ಲರ ಮುಖ್ಯಮಂತ್ರಿ ನೀವು, ಒಂದು ಧರ್ಮದ ಮುಖ್ಯಮಂತ್ರಿ ಅಲ್ಲ, ಒಂದು ಧರ್ಮಕ್ಕೆ ಮೀಸಲ್ಲ. ನೀವು ಜಾತಿಯ ಬಗ್ಗೆ ಮಾತಾಡ್ತೀರಿ, ನೀವು ಧರ್ಮ ಹೊಡೆಯುವುದು ಬಿಡಿ, ಜಾತಿಯನ್ನು ಹೊಡಿತೀರಲ್ಲ ನೀವು. ನಾನು ಒಬ್ಬಳು ಬಂಟ ಕಮ್ಯುನಿಟಿಗೆ ಸೇರಿದವಳು. ಇವತ್ತು ನಿಮ್ಮ ಜನಗಣತಿ ಬಂತಲ್ಲ, ನನ್ನ ಬಂಟನ್ನೇ ಹೊಡೆದಾಕಿದ್ರಿ ನೀವು. ಬಂಟರಯಾನೆ ನಾಡವರ, ನಾವು ಬಂಟರಯಾನೆ ನಾಡವರು. ನಾವು ನಾಡವರು ಇಲ್ಲೇ ಇಲ್ಲ, ಬಂಟರು ಒಂದು ಕಡೆ, ನಾಡವರು ಪುನಃ ಉತ್ತರ ಕರ್ನಾಟಕದಲ್ಲಿ ಒಂದು ನಾಡವರು ಇದ್ದಾರೆ. ನೀವು ಯಾವರನ್ನು ಹೇಗೆ ಅಂತ ತಗೊಳ್ತೀರಿ? ಈ ರೀತಿ ಜಾತಿ ಹೊಡಿತೀರಿ, ಧರ್ಮ ಹೊಡೆದಿರಿ ಬಿಡಿ, ಅದು ನಿಮ್ಮ ಜನ್ಮಸಿದ್ಧ ಹಕ್ಕು ಅಂತ ಹೊಡಿತಾ ಇದ್ದೀರಿ. ಈಗ ಇಲ್ಲಲ್ಲ, ಸ್ವತಂತ್ರದಿಂದ ಬಂದು. ಆಮೇಲೆ ಜಾತಿ ಹೊಡಿತೀರಿ, ಆಮೇಲೆ ದೊಡ್ಡವರು ಶ್ರೀಮಂತರಂತ ಹೊಡಿತೀರಿ, ಬ್ರಾಹ್ಮಣರನ್ನ ಟೀಕೆ ಮಾಡ್ತೀರಿ, ದಲಿತರನ್ನು ಮೇಲೆತ್ತಲಿಕ್ಕೆ ನೋಡ್ತೀರಿ. ಆದರೆ ಅವ್ರಿಗೆ ನನ್ನನ್ನು ಮೇಲೆತ್ತಿದ್ರು ಅಂತ ಹೇಳಬೇಕು. ಅವರ ಖಜಾನೆ ಖಾಲಿ ಮಾಡಿದ್ದು ಪಾಪ ಆ ಮಕ್ಕಳಿಗೆ ಗೊತ್ತೇ ಇಲ್ಲ. ಅವರಿಗಿಟ್ಟಂಥ ದುಡ್ಡನ್ನು ಖಾಲಿ ಮಾಡಿ ಬೇರೆ ಬೇರೆದಕ್ಕೆ ಉಪಯೋಗಿಸ್ತಾರೆ.